ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 3ನೇ ಬಾರಿಗೂ ಪ್ರಧಾನಮಂತ್ರಿ ಆಗಬೇಕು. ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಟುಕೊಟ್ಟಿದೆ ಅಂತ ಗೊತ್ತಾದ ಮೇಲೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಯಾವ ರೀತಿ ನಾವು ಸೋಲಿಸಬೇಕು, ಏನು ಮಾಡಬೇಕು ಅಂತೇಳಿ ಮಾತಾಡೋ ಒಂದು ಉದ್ದೇಶದಿಂದ ಈಗ ಬಂದು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಅವ್ರನ್ನ ಭೇಟಿ ಮಾಡಿದೆ. ಅವರು ಕಾವೇರಿ ಇಶ್ಯೂ ಬಗ್ಗೆ ಮಾತಾಡೋಕ್ಕೆ, ಅದರದ್ದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತೇಳಿ, ನಾನು ಡೆಲ್ಲಿಯಲ್ಲೇ ಇದ್ನಲ್ಲ ಅಂಥೇಳಿ ಒಂದು ಸೌಹಾರ್ದಯುತವಾದಂಥ ಒಂದು ಭೇಟಿ ಆಯಿತು. ನಮ್ಮ ಉದ್ದೇಶ ಏನು, ನಾವು NDA ಮೈತ್ರಿಕೂಟದ ಮಿತ್ರ ಪಕ್ಷ ಆದಂಥ JDS ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸೋಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಜಿಯವರು, ಯಡಿಯೂರಪ್ಪ ಅವರು, ಅಶೋಕಣ್ಣವರು, ಬೊಮ್ಮಾಯಿರವರು, ಎಲ್ಲ ನಮ್ಮ ಪಕ್ಷದ ಜೋಶಿ ಸಾಹೇಬರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಪಕ್ಷದ ನಾಯಕರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೋಲಾರ ಬಗ್ಗೆ ಏನೇನು ಮಾಡಬೇಕು, ಯಾವ ಥರ ಅಂತೇಳಿ ಅವರ ಸಲಹೆಗಳನ್ನು ಮತ್ತು ನಾವು ಅಲ್ಲಿ ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಕೋಲಾರದಲ್ಲಿ JDS ಅಭ್ಯರ್ಥಿ ಆಗ್ತೀರಾ ನೀವು? ಇಲ್ಲ, ಬೆಂಗಳೂರು ಗ್ರಾಮೀಣದಲ್ಲಿ ಆದಂಗೆ ಆ ಥರ ಆಲೋಚನೆ ನಮ್ಗೆ ಯಾವುದೂ ಇದುವರೆಗೂ ಇಲ್ಲ. ನಾವೇನು ಮಾಡಬೇಕು, ನನ್ನನ್ನೇನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಾನು ನಡ್ಡಾಜಿಯವರ ಹತ್ರನೂ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ, ಸಂತೋಷ್ ಜಿಯವರ ಹತ್ರ ಮಾತಾಡಿದ್ದೀನಿ, ನಮ್ಮ ಅಮಿತ್ ಶಾಜಿಯವರು ನನಗೆ ಫೋನ್ ಮುಖಾಂತರ ಬೆಳಗ್ಗೆ ಮಾತಾಡಿದ್ದಾರೆ. ಪಕ್ಷ ನನಗೇನು ಮಾಡಬೇಕು ಏನು ಎತ್ತ ಅಂತೇಳಿ ಪಕ್ಷ ತೀರ್ಮಾನ ಮಾಡೋದು. ಸರ್, ಈಗ ಸೀಟ್ ಬಿಟ್ಕೊಡುವಂಥದ್ದು ಅದು ಅಷ್ಟು ಈಸಿ ಕೆಲಸ ಅಲ್ಲ. ನೀವು ಗೆದ್ದಿದ್ದೀರಿ, ಮತ್ತೊಮ್ಮೆ ಗೆಲ್ಲುವಂಥ ವಿಶ್ವಾಸ ಕೂಡ ನಿಮಗಿತ್ತು. ಆದರೆ ಈಗ ಏಕಾಏಕಿ ಸೀಟ್ ಬಿಟ್ಕೊಡುವಂಥದ್ದು ಏನು ಅನ್ನಿಸ್ತಿದೆ ನಿಮಗೆ ಈ ಕ್ಷಣದಲ್ಲಿ? ಈಗ ಉದಾಹರಣೆಗೆ ಮಹಾರಾಷ್ಟ್ರಲ್ಲಿ ನಮ್ಮದು ಬಹುಮತ ಇದ್ರೇನು ಅಜಿತ್ ಸಿಂಗ್ ಅವ್ರು ಬಂದರು ಅಂತೇಳಿ ಅವ್ರ ಜೊತೇಲಿ ಕರ್ಕೊಂಡಾದ್ಮೇಲೆ ಮೈತ್ರಿ ಧರ್ಮದಲ್ಲಿ ಯಾರು ನಮ್ಮ ಜೊತೇಲಿ ಬಂದಿರ್ತಾರೆ ಅವ್ರಿಗೆ ಸೀಟುಗಳನ್ನು ಅವ್ರು ಕೇಳಿದಾಗ ಅವ್ರು ಕೊಡೋಂಥದ್ದು ನಮ್ಮ ಮೈತ್ರಿ ಧರ್ಮ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಏನು ಉದ್ದೇಶ ಇರುತ್ತೆ, ಸನ್ಮಾನ್ಯ ಪಕ್ಷಕ್ಕೂ ಒಳ್ಳೆಯದಾಗಬೇಕು, ದೇಶಕ್ಕೂ ಒಳ್ಳೆಯದಾಗಬೇಕು. ಹಾಗಾಗಿ ಏನು ಪಕ್ಷ ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ನಾನು ಗೆಲ್ಲುವಂಥ ಅಭ್ಯರ್ಥಿನೇ. ಕಳೆದ ಬಾರಿ ಏನು 2,20,000 ಓಟ್ಗಳ ಅಂತರದಿಂದ ನಾನು ಗೆದ್ದಿದ್ದೆ. ಈ ಬಾರಿ ಮಿನಿಮಮ್ ಕೋಲಾರ ಜಿಲ್ಲೆಯ ಜನತೆ ಆಶೀರ್ವಾದ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇದೆಲ್ಲ ನಮ್ಗೆ ಶ್ರೀರಕ್ಷೆ ಆಗಿತ್ತು. ಕಳೆದ 5 ವರ್ಷದಿಂದ ಪ್ರತಿದಿನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಿ ಜನರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇನ್ನೇನು ಫಸ್ಟು ಇದರಲ್ಲೇ ಟಿಕೆಟ್ ಅನೌನ್ಸ್ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದ ಮುಖಗಳಿಂದ ಬಂದಿತ್ತು, ಅನೌನ್ಸು ಮಾಡಿದರು. ಅದಾದಮೇಲೆ ಕುಮಾರಣ್ಣವ್ರು ಕೋಲಾರ ಬೇಕೇ ಬೇಕು ಅಂತೇಳಿ ಕೇಳಿದ್ರಿಂದ ಪಕ್ಷ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿರ್ತೀವಿ. ಈಗಾಗಲೇ ಬಹುತೇಕ ಕಡೆ ಏನಾಗಿದೆ ಅಂತ ಹೇಳಿದ್ರೆ BJP ಅಲ್ಲಿ ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಸಿಗದೇ ಇರುವಂಥ ಸಂದರ್ಭ ಕೆಲವು ಕಡೆ, ಜೊತೆಗೆ ಆಕಾಂಕ್ಷಿಗಳಿಗೂ ಕೂಡ ನಿರಾಸೆ ಆದಾಗ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಾವು ಕೂಡ ಆ ರೀತಿಯಾದಂಥ ಯೋಚನೆ? ನಾನು ಯಾವುದೇ ರೀತಿಯಾದಂಥ ಇಂಡಿಪೆಂಡೆಂಟು ಇನ್ನೊಂದು ಮತ್ತೊಂದು ಅಂಥೇಳಿ ಯಾರೇ ಎಷ್ಟೇ ಜನ ಅಭಿಮಾನಿಗಳು ಮತ್ತು ಮುಖಂಡರುಗಳದ ಒತ್ತಾಯ ಇದ್ರೂ ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೋ, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ನರೇಂದ್ರ ಮೋದಿಜಿಯವರು, ನಮ್ಮ ರಾಜ್ಯದ ನಾಯಕರುಗಳು ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ನಾನು ಕೆಲಸ ಒತ್ತಡ ಬಂದಿದೆಯಾ ತಮಗೆ? ಅರ್ಥ ಆಯ್ತು. ಏನೇ ಬಂದ್ರೂ ಅದಕ್ಕೆ ತಿರಸ್ಕಾರ ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲ್ಲ. ಸರ್, ಈಗ ನಡ್ಡಾ ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ದೀನಿ ಅಂದ್ರೆ ಏನಾದರೂ ಭರವಸೆ ಕೊಟ್ಟಿದ್ದಾರಾ? ನಿಮ್ಗೆ ಬೇರೆ ಕಡೆಗೆ ಅಕಮೆಂಡೇಟ್ ಮಾಡಿಕೊಡ್ತೀವಿ ಅನ್ನೋ ಥರದಲ್ಲಿ ಏನಾದ್ರು ಹೇಳಿದಾರಾ? ಅಲ್ಲ, ಅವ್ರು ನನಗೇನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡ್ತೀರಿ. ನಾವು ಯಾವುದೇ ಕಾರಣಕ್ಕೂ ನಿಮ್ಗೆ ಟಿಕೆಟ್ ತಪ್ಪಿಸೋ ನಿಟ್ಟಿನಲ್ಲಿ ನಾವು ಇರಲಿಲ್ಲ. ಮೈತ್ರಿ ಇದ್ದಿದ್ದರಿಂದ ಅವರು ಅಲ್ಲಿ ಕೇಳಿದ್ರಿಂದ ಅದಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಈ ಥರ ಮಾಡಬೇಕಾಯ್ತು. ನಾವು ನಿಮ್ಮ ಜೊತೆಲಿದ್ದೀರಿ, ನಿಮ್ಗೆ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಅತಿ ಶೀಘ್ರದಲ್ಲೇ ನಿಮಗೆ ಕೊಡ್ತೀರಿ. ಯಾವುದೇ ಕಾರಣಕ್ಕೂ ನಮ್ಮಿಂದ ಯಾವುದೇ ರೀತಿಯಾದಂಥ ಇದು ನಿಮ್ಗೆ ಅನ್ಯಾಯ ಆಗಲ್ಲ ಅಂತ ಹೇಳಿರೋದ್ರಿಂದ ನಮ್ಮ ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ನನಗೆ ವಿಶ್ವಾಸ ಇದೆ. ಸರಿ ಸರ್, ಥ್ಯಾಂಕ್ ಯು.